ನಮಸ್ತೆ ಗೆಳೆಯರೆ. ಇವತ್ತಿನ ಮಾಹಿತಿ ವಿಷ್ಣುವಿನ ಹಲವು ಅವತಾರಗಳ ಬಗ್ಗೆ ಹೇಳೋದು. ವಿಷ್ಣುವಿನ ಎಲ್ರಿಗೂ ಗೊತ್ತಿರೋವಂಥದ್ದು ಕೆಲವೊಂದು ದಶಾವತಾರದಲ್ಲಿ ಮತ್ಸ್ಯ, ಕೂರ್ಮ, ಹೈಗ್ರೀವ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಗೌತಮ ಬುದ್ಧ, ಕಲ್ಕಿ ಇವರಷ್ಟೇ. ಇದರ ಹೊರತಾಗಿಯೂ ಅನೇಕ ಇದ್ವು. ಧನ್ವಂತರಿ, ಮೋಹಿನಿ, ನರನಾರಾಯಣ, ಕಪಿಲ ಮಹಾಮುನಿ, ಇದು ಪೃಥು ಮಹಾರಾಜ, ಆಮೇಲೆ ಮೋಹಿನಿ, ಇದು ದತ್ತಾತ್ರೇಯ, ಪುರಿ ಜಗನ್ನಾಥ, ಗಂಡಬೇರುಂಡ, ನವಕುಂಜರ, ಈ ಥರ ಎಲ್ಲ ಬರುತ್ತೆ. ಆಮೇಲೆ ಹರಿಹರ ಕ್ಷೇತ್ರದಲ್ಲಿರುವಂಥ ಹರಿಹರೇಶ್ವರ ಅಥವಾ ಶಂಕರನಾರಾಯಣ ಅಂತಲೂ ಕರಿತಿದ್ರು ಆ ಊರಿಗೆ. ಹೀಗೆಲ್ಲ ಇದೆ. ಕಲ್ಕಿ ದೇವರು ಅಂತಲೂ ಗೊತ್ತಿದೆ ಎಲ್ರಿಗೂ. ಈಗ ವಿಷ್ಣು ಒಂಥರ ವಿಷ್ಣು ಇಲ್ಲ. ಮಹಾವಿಷ್ಣು, ಕರುಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅಂತ ಇದ್ದಾರೆ. ಹಂಗೆ ನೋಡ್ರೆ ಭಾಳಷ್ಟು ವಿಷ್ಣು ಇದ್ದಾರೆ. ಯಾಕಂದರೆ ಒಂದೇ ಬ್ರಹ್ಮಾಂಡ ಇಲ್ಲ, ಸಾಕಷ್ಟು ಬ್ರಹ್ಮಾಂಡ ಇದಾವೆ. ಅದು ಮಹಾಭಾರತ, ಭಾಗವತ ಪುರಾಣದಲ್ಲಿ ಉಲ್ಲೇಖ ಇದೆ. ಸೊ ಇವನ್ನೆಲ್ಲ ಆರಾಧನೆ ಮಾಡ್ರಿ, ಅಥವಾ ದಶಾವತಾರ ವಿಷ್ಣುವನ್ನ ಆರಾಧನೆ ಮಾಡ್ರೆ ಎಲ್ಲ ಗ್ರಹಗಳಿಗೂ ಸಮಾಧಾನ, ಶಾಂತಿ ಮಾಡಿದಾಗ ಆಗುತ್ತೆ. ಇನ್ನೊಂದು, ಈ ಮತ್ಸ್ಯ ಅಂದರೆ ಮೀನಿಂದು ಒಂದು ಯುಗವನ್ನು ಚಾಲ್ತಿ ಆಗಬೇಕಿತ್ತು. ಹಿಂದಿನ ಯುಗ ಮುಗಿತಾ ಬಂದಿತ್ತು. ಹೊಸ ಯುಗ ಚಾಲ್ತಿ ಮಾಡಬೇಕಾಗಿತ್ತು. ಅದಕ್ಕೆ ಕೆಲವು ಋಷಿಮುನಿಗಳನ್ನ ಮತ್ತು ಕೆಲವು ಮನು ಮಹಾರಾಜರನ್ನ ಅವ್ರನ್ನೆಲ್ಲ ಉಳಿಸ್ಕೊಂಡ್ಬಿಟ್ಟು ಮುಂದಿನ ಯುಗ ಮತ್ತೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಇದು ಮತ್ಸ್ಯ ಅವತಾರ ಬೇಕಿತ್ತು. ಹೀಗಾಯಿತು. ಆಮೇಲೆ ಕೂರ್ಮ, ಅಮೃತ ಮತ್ತು ಹಲವಾರು ಐಶ್ವರ್ಯಗಳು ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಥವಾ ಲಕ್ಷ್ಮೀ ದೇವಿ, ಹಲವಾರು ಇದು ಕಾಪಾಡೋಕ್ಕೋಸ್ಕರ, ಅದನ್ನು ಮತ್ತೆ ವಾಪಸ್ ಪಡೆಯೋಕ್ಕೋಸ್ಕರನೇ ಅದನ್ನು ಸಮುದ್ರ ಮಂಥನ ಮಾಡ್ಬೇಕಾಯ್ತು. ಅದಕ್ಕಲ್ಲಿ ಕೂರ್ಮ ಅಂದರೆ ಆಮೆ ಅವತಾರ ತಾಳ್ಬೇಕಾಯ್ತು. ಹಯಗ್ರೀವ ಅಂದರೆ ಇದು ಕುದುರೆ. ಹೈಗ್ರೀವ ಅನ್ನೋ ಒಬ್ಬ ರಾಕ್ಷಸನೂ ಇದ್ದ. ಆ ಹೈಗ್ರೀವನ ಸಂಹಾರ ಮಾಡ್ಬೇಕಂದ್ರೆ ಸ್ವತಃ ವಿಷ್ಣು ಹಯಗ್ರೀವ ಅವತಾರ ತಾಳಿ ಹಯಗ್ರೀವನ ರಾಕ್ಷಸನ ಸಂಹಾರ ಮಾಡಿದರು. ಆದರೆ ಹಯಗ್ರೀವ ಶಿವನ ಹತ್ರ ಓಡೋಗಿ ಅಥರ್ವಣ ವೇದವನ್ನು ಕೊಟ್ಬಿಟ್ಟಿರ್ತಾರೆ. ಏನಪ್ಪ ಅಂತಂದರೆ, ಈ ಅಥರ್ವಣ ವೇದ ಮತ್ತೆ ನೀವು ಇದೊಂದು ಒಂದು ಪುಣ್ಯ ಮಾಡಿ ಕೆಲಸ ಮಾಡಿರ್ತಾನೆ. ಏನಂದ್ರೆ ಹಯಗ್ರೀವ ಅನ್ನೋನು, ನೀನು ವೇದಗಳನ್ನು ಸಂಪಾದನೆ ಮಾಡಿ ಪುಣ್ಯ ಮಾಡಿ ಅದಕ್ಕೆ ಮುಂದಿನ ಜನ್ಮದಲ್ಲಿ ಅಥರ್ವಣ ಋಷಿಯಾಗಿ ಹುಟ್ಟಿ ನೀನು ಅಥರ್ವಣ ವೇದ ಮತ್ತೆ ಬರೀ, ನಾನು ಅದಕ್ಕದು ಆದ್ಯತೆ ಕೊಡ್ತೀನಿ ಓದಕ್ಕಂತ ಹೇಳಿಬಿಟ್ಟು, ಅವಾಗ ಹಯಗ್ರೀವ ಸ್ವಾಮಿ ವಿಷ್ಣುವಿನ ಹಯಗ್ರೀವ ಸ್ವಾಮಿ ಅವತಾರ ಬಂದ್ಬಿಟ್ಟು ಹಯಗ್ರೀವನ ರಾಕ್ಷಸನ ಸಂಹಾರ ಆಗುತ್ತೆ. ಕಡೆಗೆ ಅದು ಅಥರ್ವಣ ಋಷಿಯಾಗಿ ಹುಟ್ಟಿ ಅಥರ್ವಣ ವೇದ ಬರೆದು ಶಿವ ಮಾನ್ಯತೆ ಕೊಡ್ತಾರೆ. ಆಮೇಲೆ ಸನತ ಕುಮಾರರು, ಇದು ಚತುರ್ಕುಮಾರರು ಅಂತಲೂ ಇದು ಮೊದಲು ದೊಡ್ಡವರು ಇರ್ತಾರೆ, ಅದಾದ್ಮೇಲೆ ಇದಾಗುತ್ತದು. ಸನತ ಕುಮಾರರು ಅವರು ಸನಕ, ಸನಾತನ, ಸನತ ಕುಮಾರರು ಅಂತ ಇರ್ತಾರೆ. ಸೊ ಇವರು ಮೊದಲು ದೊಡ್ಡವರು ಇರ್ತಾರೆ. ಆದರೆ ಶಿವನ ಪರೀಕ್ಷೆ ಮಾಡಿ ಅದಾದ್ಮೇಲೆ ಶಿವನಿಂದ ಇದು ಸೋತು ಬಂದಿದ್ದಕ್ಕೆ, ಅಂದರೆ ಸೋತಂದ್ರೆ ಹಾಗಲ್ಲ, ಅದೊಂದು ಇದು ಇಟ್ಟಿರ್ತಾರೆ ಪ್ರತಿಸ್ಪರ್ಧೆ. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ವಾಪಸ್ ದಕ್ಷಿಣ ಹತ್ರ ಬರ್ತಾರೆ. ನಾವು ಈಗ ಸೋತು ಬಂದೀವಿ ಅಂತ ಹೇಳ್ಬಿಡ್ತಾರೆ. ಸಣ್ಣ ಹುಡುಗರ ಥರ ಸೋತು ಬಂದಿರಲ್ಲ ಅಂತ ಹೇಳಿ ನೀವು ಸಣ್ಣ ಹುಡುಗರಾಗ್ರಿ ಅಂತಂದು ಶಾಪ ಕೊಟ್ಬಿಡ್ತಾರೆ. ಅದಕ್ಕೆ ಸಣ್ಣ ಹುಡುಗರು ಆಗ್ಬಿಡ್ತಾರೆ ಇವರು. ಅದೆಲ್ಲ ಗೊತ್ತಿದೆ. ಮುಂದೆ ಏನಾಯ್ತು, ಇವರಿಂದ ಜಯ ವಿಜಯರಿಗೆ ಶಾಪ ಆಗುತ್ತೆ. ಆ ಜಯ ವಿಜಯರೇ ಎಲ್ಲರೂ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲದಂತ, ವಕ್ರದಂತ ಅಂತಲೂ ಇದು ಹೆಸರಿದೆ. ಅದೇ ಹೀಗೆಲ್ಲ ಇದು ಕತೆ ಇದೆ. ಆಮೇಲೆ ವಾಮನ ಅವತಾರ ಬಲಿ ಚಕ್ರವರ್ತಿನ ಪಾತಾಳ ಕಳಿಸ್ಬೇಕಾಯ್ತು. ಇದನ್ನ ಆಮೇಲೆ ಮೌಳಿ ದಾರ ಕಟ್ಬಿಟ್ಟು ಅದನ್ನು ಕಳಿಸ್ತಾರೆ ವಿಜಯಶಾಲಿ ಆಗೋ ಅಥವಾ ಆಮೇಲೆ ಪಾತಾಳದಲ್ಲಿ ರಾಜನಾಗಿ ಮೆರಿ ಅಂತಂದು. ಮೋಹಿನಿ ಅವತಾರ ಅಮೃತ ಸಿಗೋಕ್ಕೋಸ್ಕರ ಆಯಿತು. ಕೂರ್ಮ ಅವತಾರ ಜೊತೆಗೆ ಮೋಹಿನಿ ಅವತಾರನೂ ಆಗುತ್ತೆ. ಆಮೇಲೆ ನಿಮಗೆ ಇನ್ನೊಂದು ನೆನಪಿರಲಿ,
ಶ್ರೀಕೃಷ್ಣ ಹುಟ್ಟಿದ್ದು ದ್ವಾಪರ ಯುಗದಲ್ಲಿ, ನಿಜ ಒಪ್ಕೊತೀನಿ. ಆದರೆ ಕೃತಯುಗದಲ್ಲೇ ಪುರಿ ಅನ್ನೋ ಕ್ಷೇತ್ರದಲ್ಲಿ ಜಗನ್ನಾಥ, ಬಲರಾಮ, ಸುಭದ್ರ ಮಾತೆಯರದು ಮೂರ್ತಿ ಅಲ್ಲೇ ಕೆತ್ತನೆ ಪಟ್ಟಿದ್ವು. ಯಾಕಂದ್ರೆ ನಿಮಗೆ ಗೊತ್ತಿದೆ, ಯಾವುದೇ ಒಂದು ದೇವ್ರು ಬರ್ಬೇಕಂದ್ರೆ ದೇವಸ್ಥಾನ ಆಗ್ಬೇಕಂದ್ರೆ ಭೂಮಿಗೆ ದೇವ್ರು ಬಂದ ಮೇಲೆ ಅದನ್ನು ದೇವಸ್ಥಾನ ಕಟ್ತಾರೆ. ಆದರೆ ಶ್ರೀಕೃಷ್ಣ ಭೂಮಿಗೆ ಅವತಾರ ಆಗೋಕ್ಕಿಂತ ಮುಂಚೆನೇ ಅಲ್ಲಿದ್ದರು. ಇದು ಇದೆ ಭಾಗವತ ಪುರಾಣದಲ್ಲಿ ಗೋಲೋಕ ಅಂತಂದು ನೋಡಿದ್ರೆ ಅದರಲ್ಲೆಲ್ಲ ಉಲ್ಲೇಖ ಇದೆ, ಶ್ರೀಕೃಷ್ಣನ ಮೊದಲು ಬಂದಿದ್ದು ಅಂತ ಇದೆ. ಹೀಗೆ ಧನ್ವಂತರಿ ಔಷಧಿ, ದತ್ತಾತ್ರೇಯ, ಗುರುಬಲ ಎಲ್ಲ ಒಳ್ಳೆಯದಕ್ಕಾಗಿ ಗಾಣಗಾಪುರ ಅಂತೆಲ್ಲ ಕ್ಷೇತ್ರ ಇದೆ. ಅಲ್ಲಿ ಗೌತಮ ಬುದ್ಧ, ನಾರದರು, ಹೀಗೆ ಹಲವಾರು ಗಂಡ ಬೆರುಂಡ ಅದು ನರಸಿಂಹ ಅದು ಅವತಾರ ಮುಗಿದ ತಕ್ಷಣ ಗಂಡ ಬೆರುಂಡ ಹಾಕ್ತಾರೆ. ಅದು ಶಿವನ ಅವತಾರ ಆದ ಉಗ್ರ ಸ್ವರೂಪ ಆದ ಸರ್ವೇಶ್ವರನ ಶಾಂತಿ ಮಾಡೋಕ್ಕೆ. ಆಮೇಲೆ ಪ್ರತ್ಯಂಗಿರಿ ದೇವಿ ಜೋರಾಗಿ ಒಂದು ಶಬ್ದ ಹಾಕಿದಾಗ ಇಬ್ಬರು ತಣ್ಣಗಾಗಿ ಶಾಂತಿಯಾಗಿ ನಿಜ ರೂಪಕ್ಕೆ ಮರಳ್ತಾರಂತನೂ ಐತಿ. ಆಮೇಲೆ ನವಕುಂಜರ, ಇದು ಅರ್ಜುನ ಕಾಡಿನಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಇದು ನವಕುಂಜರನ ನೋಡ್ತಾರೆ. ಆ ನವಕುಂಜರದಲ್ಲಿ ನವಿಲು ಮುಖ, ಆಮೇಲೆ ಸಿಂಹ, ಎತ್ತು ಏನೋ ಎಮ್ಮೆನೋ, ಆಮೇಲೆ ಆನೆ, ಹುಲಿ, ಜಿಂಕೆ, ಮನುಷ್ಯನ ಕೈ, ಆ ಮನುಷ್ಯನ ಕೈಯಲ್ಲಿ ಕಮಲ ಹೂ ಇರುತ್ತೆ. ಈ ಥರ ಅದನ್ನು ಇದು ಒಂದಿದು ಇರುತ್ತದೆ. ಇದು ವಿಷ್ಣುವಿನ ಅವತಾರ. ನವಕುಂಜರ ಮತ್ತು ಗಂಡ ಬೆರುಂಡ ಅದು ನಿಮಗೆ ಗೊತ್ತಿದೆ, ವಿಷ್ಣುವಿನ ಅವತಾರನೇ ಅದು. ಇದೆಲ್ಲ ವಿಷ್ಣುವಿನ ಅವತಾರ. ಸೊ ಯಜ್ಞ ಪುರುಷ ಅಂತಲೂ ಕರೀತಾರೆ ವಿಷ್ಣುವಿಗೆ. ಸೊ ಇಂಥವೆಲ್ಲ ಮಾಹಿತಿ ಇದೆಲ್ಲ ಇದೆ. ಆಮೇಲೆ ವಿಷ್ಣುವಿನ ಆಯುಧಗಳು ಸೆತಗು ಸುದರ್ಶನ ಚಕ್ರ. ಈಗ ನೋಡಿ, ವಿಷ್ಣುವಿನ ಇದು ಆದಿಶೇಷ ಅವರು ಲಕ್ಷ್ಮಣ ಆಗಿ ಬರ್ತಾರೆ. ಭರತರು ವಿಷ್ಣುವಿನ ಸುದರ್ಶನ ಚಕ್ರ. ಆಮೇಲೆ